ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಒಂದು ಶುಗರ್ಲೆಸ್ ಸ್ವೀಟ್ ಮಾಡ್ತಾಯಿದ್ದೀನಿ. ಶುಗರ್ ಇದ್ದವರು ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ನೋದ್ರಿಂದ ಅವ್ರಿಗೂ ನಾನು ಸ್ವೀಟ್ ತಿಂತಾಯಿದ್ದೀನಿ ಅನ್ನೋ ಖುಷಿನೂ ಇರುತ್ತೆ. ಬಟ್ ಪಾಪ ಸ್ವೀಟೇ ತಿನ್ನಂಗಿಲ್ಲ ಅಂದರೆ ಅವ್ರಿಗೂ ತುಂಬ ಬೇಜಾರಾಗುತ್ತಲ್ವ. ಅಂಥವ್ರಿಗೂ ಈ ಥರ ಸ್ವೀಟ್ ಮಾಡಿಕೊಟ್ರೆ ನಿಜ ಅವರು ಸಖತ್ತು ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಅವ್ರಿಗೂ ಖುಷಿಯಿಂದ ತಿಂತಾರೆ. ಅವರು ನಾರ್ಮಲ್ ಹಂಗೆ ಎಲ್ಲ ಜನದಂತೆ ಅವರೂ ಇರ್ತಾರೆ. ಅದಕ್ಕೆ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇಲ್ಲಿ ಸೂರ್ಯಕಾಂತಿ ಸೀಡ್ಸನ್ನು ಹುರ್ಕೋತಾ ಇದ್ದೀನಿ. ಅಂದರೆ ನೀವು ಯಾವ್ಯಾವ ಸೀಡ್ಸ್ ಬೇಕೋ ಎಲ್ಲದನ್ನು ಹಾಕೋಬೋದು. ವಾಲ್ನಟ್ಟು ಇದು ಪ್ರತಿಯೊಂದೂ ನಾನಿಲ್ಲಿ ಸೂರ್ಯಕಾಂತಿ ಸೀಡ್ಸ್ ಹಾಕಿದ್ಮೇಲೆ ಕಲ್ಲಂಗಡಿ ಸೀಡ್ಸ್ನು ಅದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ತುಂಬ ಉರಿ ಜಾಸ್ತಿ ಇಟ್ಕೊಂಡು ಇದನ್ನೆಲ್ಲ ಉರಿಬಾರ್ದು. ಒಂದು ಮೀಡಿಯಮ್ ಉರಿಲಿ ನಾವು ನೀಟಾಗಿ ಹುರಿದಷ್ಟು ನಮಗೆ ಸೀಡ್ಸ್ದು ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಅದೆರಡನ್ನೂ ಹುರಿದ್ಬಿಟ್ಟು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ಸಣ್ಣಗೆ ಕಟ್ ಮಾಡಿರೋಂಥ ಬಾದಾಮಿನ ಹಾಕೋತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ಸಪ್ರೇಟು ಹುರ್ಕೊತಾ ಇಲ್ಲ. ಒಂದು 2 ಪದಾರ್ಥ ಅದಕ್ಕೆ ಮ್ಯಾಚ್ ಆಗೋ ಅಂಥದ್ದನ್ನು ನೋಡಿ ನಾನು ಇಲ್ಲಿ ಹುರಿತಾ ಇದ್ದೀನಿ. ಹಾಗಾಗಿ ಅಂದರೆ ನಾನು ಒಂದೇ ಸಲ ತುಪ್ಪ ಹಾಕ್ಕೊಂಡಿಲ್ಲ, 1-2 ಸ್ಪೂನ್ ಹಾಕ್ಕೊಂಡು ಒಂದೊಂದು ಇಂಗ್ರೀಡಿಯೆಂಟ್ನ ಹುರ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಬಾದಾಮಿನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿತಾ ಇದ್ದೆ. ಮತ್ತು ಅದ್ರ ಜೊತೆಗೇ ನಾನು ಪಿಸ್ತಾನೂ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲ ನಾನು 100 ಗ್ರಾಮ್ ತೊಗೊಂಡಿದ್ದೀನಿ. ನೀವು ಇದಕ್ಕಿಂತ ಕಮ್ಮಿ ಕ್ವಾಂಟಿಟಿಲಿ ಮಾಡ್ಬೋದು. ಸ್ವೀಟೇ ಹಾಕ್ದಂಗೆ ಮಾಡೋದ್ರಿಂದ ಇಷ್ಟಿದ್ದರೆ ಒಂದು ಸ್ವಲ್ಪ ಜಾಸ್ತಿ ದಿವಸ ಬರುತ್ತೆ, ತಿನ್ನೋದಕ್ಕೂ ಆಗುತ್ತೆ. ಅಂದರೆ ಇವಾಗ ಸ್ವಲ್ಪ ತುಪ್ಪ ಕಮ್ಮಿ ಆಗಿತ್ತು ಅಂತ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ, ಅಂದರೆ ನಾನು ಮುಂಚೆ ಏನು ಸೀಡ್ಸ್ ಹುರಿದು ಎತ್ತಿಟ್ಟಿದ್ನೋ ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ, ಒಂದೇ ಪ್ಲೇಟ್ಗೆ. ಇವಾಗ ಮತ್ತೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇಲ್ಲಿ ಗೋಡಂಬಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಗೋಡಂಬಿನ ಸಪ್ರೇಟಾಗಿ ಫ್ರೈ ಮಾಡೋದೇ ಒಳ್ಳೆಯದು. ಏಕೆಂದರೆ ಈ ಇಂಗ್ರೀಡಿಯೆಂಟ್ಸ್ಗೂ ಬೇರೆ ಇಂಗ್ರೀಡಿಯೆಂಟ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಇದನ್ನು ಅಷ್ಟೇ ಒಂದು ಚೆನ್ನಾಗಿ ಕೆಂಪಗಾಗಬೇಕು, ಆ ರೀತಿ ನೀವು ಚೆನ್ನಾಗಿ ಫ್ರೈ ಮಾಡಿ ಒಂದು ಅದೇ ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ಮತ್ತು 1 ಸ್ಪೂನು ತುಪ್ಪ ಹಾಕ್ಕೊಂಡು ಇಲ್ಲಿ ಕುಂಬಳ ಸೀಡ್ಸು ಸಿಗುತ್ತಲ್ಲ ಅದನ್ನು ಸಪ್ರೇಟು ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಕಟ್ ಮಾಡಿಲ್ಲ, ಅದು ಯಾವ ರೀತಿ ಹುರಿಬೇಕು ಅಂತ ನೋಡಿಕೊಂಡು ನೀವು ಒಂದೊಂದು ಸೀಡ್ಸನ್ನು ಒಂದೊಂದು ರೀತಿಲಿ ಹುರಿಬೇಕಾಗುತ್ತೆ. ಎಲ್ಲ ಒಂದೇ ಸಲ ಹಾಕ್ಕೊಂಡು ಹುರಿದ್ರೆ ನೀಟಾಗಿ ಹುರಿಯೋದಿಲ್ಲ. ಹಾಗಾಗಿ ಈಗ ಅದನ್ನು ಹುರಿದು ಎತ್ತಿಟ್ಕೊಂಡು ಇಲ್ಲಿ ಎಳ್ಳೂ ಅಷ್ಟೇ, ಅಂದರೆ ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕಪ್ಪು ಎಳ್ಳು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಬಿಳಿ ಎಳ್ಳಿಗೆ ತುಪ್ಪ ಏನೂ ಹಾಕ್ಕೊಂಡಿಲ್ಲ, ಹಾಗೇ ಹುರಿತಾ ಇದ್ದೀನಿ. ಏಕೆಂದರೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಅಂಟ್ಕೊಂಡಂಗೆ ಆಗಿಬಿಡುತ್ತೆ, ಅದು ಚೆನ್ನಾಗಿ ಹುರಿಯೋದಿಲ್ಲ. ಹಾಗಾಗಿ ಇದು ಚಟಪಟ ಅಂತ ಸಿಡಿಬೇಕು, ಹಾಗೆ ಹುರ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡೆ. ಮತ್ತು ಇಲ್ಲಿ ಒಂದು 3/4 ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನೀವು ಇನ್ನೂ ಬೇಕು ಅಂದರೆ ಇನ್ನೂ ಸ್ವಲ್ಪ ತೊಗೋಬೋದು. ನಾನಿಲ್ಲಿ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಹೋಳು ಮಾತ್ರ ತುರಿದು ಎತ್ತಿಟ್ಕೊಂಡಿದ್ದೆ. ನೀವು ರೆಡಿ ಸಿಗುತ್ತಲ್ಲ ಅದನ್ನು ಬೇಕಾದರೂ ನೀವು ಹಾಕ್ಕೋಬೋದು. ಇದನ್ನು ಅಷ್ಟೇ ಸ್ವಲ್ಪ ಹಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮತ್ತು ಗಸಗಸೆನೂ ಅಷ್ಟೇ ಲಾಸ್ಟಲ್ಲಿ ಇದನ್ನು ಒಟ್ಟಿಗೆ ಸೇರಿಸಲ್ಲ, ಇದನ್ನು ಹುರಿದ್ಬಿಟ್ಟು ಸಪ್ರೇಟ್ ಎತ್ತಿಕ್ಕೊತೀನಿ. ಇದನ್ನು ಅಷ್ಟೇ ಡ್ರೈ ರೋಸ್ಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರೆ ಸ್ವೀಟಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾನು ಹಸಿ ಖರ್ಜೂರನ 500 ಗ್ರಾಮ್ ತೊಗೊಂಡು ಅದರಲ್ಲಿರೋ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ನೋಡಿ ಪೇಸ್ಟ್ ಮಾಡಿ ಎತ್ತಿಕ್ಕಿದ್ದೀನಿ. ಈಗ ನಾನು ಹುರಿದಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಂಡು ನಾನು ಅದೇ ಬಾಣಲಿನ ಇಟ್ಕೋತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಒಂದು ದೊಡ್ಡ ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ. ಏಕೆಂದರೆ ನಾವು ಹಸಿ ಖರ್ಜೂರನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದರಲ್ಲಿರೋ ಹಸಿ ವಾಸನೆ ಆಗಲಿ. ಮತ್ತು ಸ್ವಲ್ಪ ದಿವಸ ನಾವು ಈ ಸ್ವೀಟ್ ಇಡ್ತೀವಿ ಅಂತ ಅಂದಾಗ ಈ ರೀತಿ ನಾವು ಚೆನ್ನಾಗಿ ತುಪ್ಪದಲ್ಲಿ
ಚೆನ್ನಾಗಿ ಫ್ರೈ ಮಾಡಿಟ್ರೆ ತುಂಬ ದಿವಸ ನಾವು ಜಾಸ್ತಿ ಮಾಡಿಬಿಟ್ಟು ಎತ್ತಿಟ್ಕೋಬೋದು. ಈಗ ಬೇಕ್ರಿಲೆಲ್ಲ ಸಿಗುತ್ತಲ್ವ, ಅದ್ರ ಬದಲು ನಾವು ಮನೇಲೇ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬ ಜಾಸ್ತಿಯೂ ನಮಗೆ ಸ್ವೀಟ್ ಸಿಗುತ್ತೆ. ಅಂಗಡಿಗಳಲ್ಲಾದರೆ ಕಡಿಮೆ ಸಿಗುತ್ತೆ, 2 ದಿವಸಕ್ಕೆ ಖಾಲಿ ಆಗುತ್ತೆ. ಇದನ್ನು ನೀವು ತಿಂಗಳಾನುಗಟ್ಲೆ ಬೇಕಾದರೂ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರನ. ಶುಗರ್ ಇದ್ದವ್ರಿಗಂತೂ ಸಖತ್ತು ಖುಷಿಯಾಗುತ್ತೆ. ಈ ಥರ ಸ್ವೀಟು ನಮಗೆ ಮನೇಲೇ ಮಾಡಿಕೊಡ್ತಾರಲ್ಲ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ. ತುಪ್ಪ ಏನು ಹಾಕಿದ್ನೋ ಅದೆಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿ ನಾನು ಎಲ್ಲ ಫ್ರೈ ಮಾಡಿಬಿಟ್ಟು ಇವಾಗ ಹುರಿದಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಹಾಕೋತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದಾಗ ನೀವು ಇನ್ನೂ ಸ್ವಲ್ಪ ಹಸಿ ಖರ್ಜೂರನ ಜಾಸ್ತಿ ಕ್ವಾಂಟಿಟಿಲಿ ತೊಗೋಬೋದು. ನಾನಿಲ್ಲಿ ಸೀಡ್ಸ್ ಬಂದು ಎಲ್ಲ 100 ಗ್ರಾಮ್ ಕಟ್ ಮಾಡಿ ಎತ್ತಿಕೊಂಡಿದ್ದೆ. ಹಾಗಾಗಿ ಅಷ್ಟು ಸಾಕು. ಸಿಂಪಲ್ಲಾಗಿ ತುಂಬ ಸ್ವೀಟ್ ಇರಲ್ಲ. ಶುಗರ್ಲೆಸ್ ಇರೋರು ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ಇದು. ಹಾಗಾಗಿ ನೀವು ಅಕಸ್ಮಾತ್ ನೀವು ಹಾಗೇ ಮಾಡ್ತೀನಿ ಅಂದಾಗ ನೀವು ಅಕಸ್ಮಾತ್ ಹಸಿ ಖರ್ಜೂರ ಇಲ್ಲ ಅಂದರೆ ಬೆಲ್ಲ ಪಾಕ ಮಾಡಿ ಆ ರೀತಿ ಬೇಕಾದರೂ ಮಾಡ್ಬೋದು. ಇವಾಗ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಏಕೆಂದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಇಷ್ಟರಲ್ಲಿ ಇದು ಕೈಲಿ ಮಾಡೋದಕ್ಕಿಂತ ಈ ಥರ ಸ್ಪೂನಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಖರ್ಜೂರ ಬಂದು ಸ್ವಲ್ಪ ಅಂಟು ಥರ ಇರುತ್ತೆ. ಇದು ಡ್ರೈ ಫ್ರೂಟ್ಸು ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಅಷ್ಟು ಬೇಗ ಇದಾಗಿರಲ್ಲ. ನೀವು ಅದೇ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅಂಟು ಬರುತ್ತೆ ಹಸಿ ಖರ್ಜೂರನ. ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಲ್ವ, 100 ಗ್ರಾಮ್ ಸೀಡ್ಸ್ಗಳಿಗೆ ಕರೆಕ್ಟಾಗಿದೆ. ಇವಾಗ ಇದು ಸ್ವಲ್ಪ ಆದಮೇಲೆ ನಾವು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈ ರೀತಿ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ಉಂಡೆಗಳನ್ನ, ನಿಮಗೆ ಅಕಸ್ಮಾತ್ ನಿಮಗೆ ಈ ರೀತಿ ಉಂಡೆ ಬೇಡ ಅಂತಂದರೆ ನೀವು ಒಂದು ರೋಲ್ ಥರ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಸಾಕು ಈ ರೀತಿ ಸಿಂಪಲ್ಲಾಗಿ. ಈಗ ಅವೆಲ್ಲ ರಿಸ್ಕ್ ಅಂತ ಅಂದಾಗ ನಿಮಗೆ ಕಟ್ ಮಾಡೋಕ್ಕಾಗಲ್ಲ, ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅಂತಂದಾಗ ಈ ರೀತಿ ಉಂಡೆಗಳ್ನ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿರುತ್ತೆ. ಡೈಲಿ ಒಂದೊಂದು ಉಂಡೆ ಯಾರು ಬೇಕಾದರೂ ತಿನ್ಬೋದು. ಎಲ್ಲದಕ್ಕೂ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಅಷ್ಟೇ. ಸಂಜೆ ಟೈಮಲ್ಲಿ ಈಗ ಮಕ್ಕಳು ಹಾಲು ಕುಡಿಯಲ್ಲ, ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತಂದಾಗ ಈ ರೀತಿ ಸ್ವೀಟ್ ಅಂದರೆ ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ಇವಾಗ ಚಾಕ್ಲೇಟ್ ಎಲ್ಲ ಕೊಡಿಸೋ ಬದಲು ಈ ರೀತಿ ಮನೇಲೇ ಸ್ವೀಟು ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗಿ ತಿಂತಾರೆ. ಮತ್ತು ಬೆಳಗ್ಗೆ ಟೈಮು ಅಕಸ್ಮಾತ್ ಒಂದು ಟಿಫನ್ ಮಾಡಿಲ್ಲ ಅಂತಂದ್ರೂ ಈ ರೀತಿ ಲಾಡು ಕೊಟ್ಟರೆ ತಿಂದುಬಿಟ್ರೆ ಸಾಕು. ಇದೇ ಒಂದು ಎನರ್ಜಿಯಾಗಿ ಇರುತ್ತೆ ದೇಹಕ್ಕೆ. ತುಂಬಾ ಹೆಲ್ದಿ ಅಂತ ಒಂದು ಸ್ವೀಟು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಇವಾಗ ನೋಡಿ ನಾನು ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಂಡು ಇವಾಗ ಗಸಗಸೆ ನಾನು ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ರೀತಿ ಮೇಲ್ಗಡೆ ಡೆಕೋರೇಷನ್ನು ಆಗುತ್ತೆ, ಬಟ್ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ನೋಡಿ ಎಲ್ಲ ಉಂಡೆಗಳ್ನು ನಾನು ಗಸಗಸೆಲಿ ಈ ರೀತಿ ಹೊರಳಾಡಿಸಿ ಎತ್ತಿಟ್ಟಿದ್ದೀನಿ. ಸಖತ್ತು ಚೆನ್ನಾಗಿರುತ್ತೆ. ಮೇಲ್ಗಡೆ ಗಸಗಸೆ ಫ್ಲೇವರು, ಒಳಗಡೆ ಡ್ರೈ ಫ್ರೂಟ್ಸು, ಹಸಿ ಖರ್ಜೂರದ್ದು ಫ್ಲೇವರು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಒಂದು ಸಲ ಟ್ರೈ ಮಾಡಿ, ತುಂಬಾ ಒಳ್ಳೆಯದು ಹೆಲ್ತಿಗೂ ಅಷ್ಟೇ. ಡ್ರೈ ಫ್ರೂಟ್ಸ್ ಹಾಗೆ ತಿನ್ನೋದಕ್ಕೆ ನಿಜ ತುಂಬ ಬೇಜಾರು ಮಾಡ್ಕೋತಾರಲ್ಲ, ಈ ರೀತಿ ಮಾಡಿಕೊಟ್ರೆ ಡೈಲಿ ಕೇಳ್ತಾರೆ. ಒಂದು ಸಲ ಟ್ರೈ ಮಾಡಿ ನೀವೂ ಹೇಗಿದೆ ಅಂತ ಹೇಳಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.